ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೆಯ ತರಗತಿಯ ಮೊದಲ ಪಾಠದ ಪೋಯಮ್ ಆಗಿರುವ ಕೈಂಡ್ನೆಸ್ ಟು ಆ್ಯನಿಮಲ್ಸ್, ಪ್ರಾಣಿಗಳ ಮೇಲೆ ದಯೆ ತೋರಿಸಬೇಕು ಅಥವಾ ಪ್ರಾಣಿಗಳ ಮೇಲೆ ದಯೆ ಅನ್ನುವಂತಹ ಈ ಒಂದು ಕಾವ್ಯವನ್ನು ಇವತ್ತು ನಾವು ಅಧ್ಯಯನ ಮಾಡ್ತಾ ಸಾಗೋಣ. ಮೊದಲಿಗೆ ನಾವು ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ಇಲ್ಲಿ ನೋಡೋಣ. ಒನ್ ಈವ್ನಿಂಗ್, ಒಂದು ದಿನ ಸಾಯಂಕಾಲ, ಐ ವಾಂಟೆಡ್ ಟು ಗೋ ಟು ದ ಮಾರ್ಕೆಟ್, ನಾನು ಸಂತೆಗೆ ಹೋಗಬೇಕಿತ್ತು. ಐ ಸ್ಟಾಪ್ಡ್ ಆ್ಯನ್ ಆಟೋ, ನಾನು ಹೋಗಬೇಕಾದ್ರೆ ನಾನು ಆಟೋ ರಿಕ್ಷಾನ ಸ್ಟಾಪ್ ಮಾಡಿದೆ ಮತ್ತು ಕೇಳಿದೆ. ಆಸ್ಕ್ಡ್ ದ ಡ್ರೈವರ್ ಟು ಟೇಕ್ ಮೀ ಟು ದ ಮಾರ್ಕೆಟ್, ನನ್ನನ್ನು ಸಂತೆಗೆ ಕರೆದೊಯ್ಯುವಂತೆ ಆತನನ್ನು ಕೇಳಿಕೊಂಡೆ. ಹೀ ರೆಡಿಲಿ ಅಗ್ರೀಡ್ ಆ್ಯಂಡ್ ಸೇಡ್, ಆತ ನನ್ನನ್ನು ಮಾರ್ಕೆಟ್ಗೆ ಕರೆದುಕೊಂಡು ಹೋಗಲು ಒಪ್ಪಿಕೊಂಡ ಮತ್ತು ಹೇಳಿದ, ಮೇಡಮ್, ಆನ್ ದ ವೇ ಅಂದರೆ ಹೋಗುವಂತಹ ದಾರಿಯಲ್ಲಿ, ಐ ವಾಂಟ್ ಟು ಬೈ ಅ ಫ್ಯೂ ಬನ್ಸ್, ನಾನು ಕೆಲವು ಬನ್ಸ್ಗಳನ್ನು ಕೊಂಡುಕೊಡಬೇಕು ಅಂದ್ಕೊಂಡಿದ್ದೇನೆ. ಆ್ಯಂಡ್ ಗಿವ್ ದೆಮ್ ಟು ದ ಡಾಗ್ಸ್, ಕೊಂಡ್ಕೊಂಡು ಅವುಗಳನ್ನು ನಾಯಿಗಳಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ವಿಲ್ ಯು ಪ್ಲೀಸ್ ಅಲೋ ಮೀ ಟು ಡೂ ದ್ಯಾಟ್, ನೀವು ನನಗೆ ಆ ಕೆಲಸ ಮಾಡುವುದಕ್ಕೆ ಅವಕಾಶ ಕೊಡ್ತೀರಾ ದಯವಿಟ್ಟು ಅಂತ ಕೇಳ್ದ. ಆವಾಗ ಐ ಅಗ್ರೀಡ್, ನಾನು ಅದಕ್ಕೆ ಒಪ್ಪಿಕೊಂಡೆ. ಹಿ ಸ್ಟಾಪ್ಡ್ ಆ್ಯಟ್ ಅ ಪ್ಲೇಸ್, ಆತ ಒಂದು ಸ್ಥಳದಲ್ಲಿ ತನ್ನ ವಾಹನವನ್ನು ತರಬಿದ. ಆ್ಯಂಡ್ ವಿಸಲ್ಡ್, ಜೋರಾಗಿ ವಿಸಿಲ್ ಹಾಕಿದ. ವಿಸಿಲ್ ಅಂದರೆ ಅಥವಾ ಸೀಟಿ ಹೊಡೆದ. ಅಬೌಟ್ 10 to 12 ಡಾಗ್ಸ್, ಆ ಒಂದು ವಿಸಿಲ್ ಕೇಳಿರ್ತಕ್ಕಂಥ ಸುಮಾರು 10ರಿಂದ 12 ನಾಯಿಗಳು ಕೇಮ್ ರನ್ನಿಂಗ್, ಅವು ಓಡುತ್ತಾ ಬಂದವು. ಹಿ ಫೆಡ್ ಆಲ್ ದ ಡಾಗ್ಸ್ ವಿತ್ ಬನ್ಸ್, ಆತ ಎಲ್ಲ ನಾಯಿಗಳಿಗೆ ಬನ್ಸ್ಗಳನ್ನು ಉಣಬಡಿಸಿದ. ಐ ವಾಸ್ ರಿಯಲಿ ಟಚ್ಡ್ ಬೈ ಹೀಸ್ ಆ್ಯಕ್ಟ್ ಆಫ್ ಕೈಂಡ್ನೆಸ್, ಆತ ಆ ಪ್ರಾಣಿಗಳ ಮೇಲೆ ತೋರಿಸಿರ್ತಕ್ಕಂಥ ದಯೆಯಿಂದ ಆ ದಯೆ ನನ್ನ ಹೃದಯವನ್ನು ಮುಟ್ಟಿತು. ಐ ವಾಸ್ ರಿಯಲಿ ಟಚ್ಡ್ ಬೈ ಹೀಸ್ ಆ್ಯಕ್ಟ್ ಆಫ್ ಕೈಂಡ್ನೆಸ್. ಎಕ್ಸ್ಚೇಂಜ್ ಯುವರ್ ಐಡಿಯಾಸ್ ಅಬೌಟ್ ಸಚ್ ಆ್ಯಕ್ಟ್ಸ್ ಆಫ್ ಕೈಂಡ್ನೆಸ್ ದ್ಯಾಟ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್, ನಿಮಗೆ ಯಾವುದಾದರೂ ಇಂತಹ ಅನುಭವ ಆಗಿದ್ದರೆ ಅದನ್ನು ನಿಮ್ಮ ಕ್ಲಾಸ್ನೊಂದಿಗೆ ಹಂಚಿಕೊಳ್ಳಿ ಅಂತ ಇಲ್ಲಿ ಕೇಳಿಕೊಳ್ಳಲಾಗಿದೆ. ಈಗ ನೇರವಾಗಿ ನಾವು ಪದ್ಯಕ್ಕೆ ಬರೋಣ. ಈ ಪದ್ಯ ಪ್ರಾಣಿ ಮತ್ತು ಪಕ್ಷಿ ಮತ್ತು ಜೀವಿಗಳ ಮೇಲೆ ನೀವು ಕರುಣೆ ತೋರಿಸಬೇಕು ಎಂಬುವ ಅರ್ಥವನ್ನು ಕೊಡುವಂತಹ ಪದ್ಯವಾಗಿದ್ದು, ಇಲ್ಲಿ ನಾವು ಮೊದಲಿಗೆ ನೋಡಬೇಕಾಗಿದೆ ಲಿಟಲ್ ಚಿಲ್ಡ್ರನ್. ಇದನ್ನು ಬರೆದಿರ್ತಕ್ಕಂತಹ ಒಬ್ಬ ಕವಿ, ಅನಾಮಧೇಯ ಕವಿ ಏನು ಮಾಡ್ತಾನೆ ಅಂತಂದರೆ, ಹೆಸರನ್ನು ಸೂಚಿಸಲಿಕ್ಕೆ ಹೆಸರನ್ನು ಬರೀಲಿಕ್ಕೆ ಒಪ್ಪದೇ ಇರ್ತಕ್ಕಂಥವನು ಅನಾಮಧೇಯನಾಗಿರ್ತಕ್ಕಂಥ ಕವಿ ಇಲ್ಲಿ ಮಕ್ಕಳಿಗೆ ಹೇಳ್ತಾ ಇದ್ದಾನೆ, ಲಿಟಲ್ ಚಿಲ್ಡ್ರನ್. ಲಿಟಲ್ ಚಿಲ್ಡ್ರನ್ ಅಂತಂದರೆ ಚಿಕ್ಕ ಮಕ್ಕಳೇ. ನೆವರ್ ಗಿವ್ ಪೇನ್ಸ್ ಟು ಥಿಂಗ್ಸ್ ದ್ಯಾಟ್ ಫೀಲ್ ಆ್ಯಂಡ್ ಲಿವ್ ಅಂತ ಹೇಳ್ತಾನೆ. ಇಲ್ಲಿ ಅರ್ಥ ಏನು ಅಂತಂದರೆ, ಆತ ಮಕ್ಕಳನ್ನು ಕುರಿತಾಗಿ ಮಾತನಾಡ್ತಾ ಮಕ್ಕಳಿಗೆ ಹೇಳ್ತಾ ಇದ್ದಾನೆ, ಜೀವ ಇರುವ, ನೋವು ಅನುಭವಿಸುವ ಯಾವುದಕ್ಕೂ ತೊಂದರೆ ಕೊಡಬೇಡಿ. ನೆವರ್ ಗಿವ್ ಪೇನ್ಸ್ ಟು ಥಿಂಗ್ಸ್ ದ್ಯಾಟ್ ಫೀಲ್ ಆ್ಯಂಡ್ ಲಿವ್ ಅಂತಂದರೆ ಜೀವ ಇರುವ ಮತ್ತು ನೋವು ಅನುಭವಿಸುವ ಯಾವುದಕ್ಕೂ ತೊಂದರೆ ಕೊಡಬೇಡಿ ಅಂತ ಇಲ್ಲಿ ಮೊದಲನೇ ಲೈನಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಹೇಳ್ತಾನೆ, ಲೆಟ್ ದ ಜೆಂಟಲ್ ರಾಬಿನ್ ಕಮ್ ಫಾರ್ ದ ಕ್ರಮ್ಸ್ ಯು ಸೇವ್ ಆ್ಯಟ್ ಹೋಮ್ ಅಂತ ಹೇಳ್ತಾನೆ. ಇಲ್ಲಿ ಲೆಟ್ ಅನ್ನುವಂತಹ ಪದವನ್ನು ನಾವು ಪರ್ಮಿಷನ್ ತೆಗೆದುಕೊಳ್ಳುವುದಕ್ಕಾಗಿ ಬಳಕೆ ಮಾಡ್ತೀವಿ. ಲೆಟ್ ಹಿಮ್, ಲೆಟ್ ಹರ್, ಆ ರೀತಿಯಾಗಿ ಬಳಕೆ ಮಾಡ್ತೀವಿ. ಇಲ್ಲಿ ಅನಾಮಧೇಯ ಕವಿ ಏನು ಮಾಡಿದ್ದಾನೆ ಅಂತಂದರೆ, ಲೆಟ್ ದ ಜೆಂಟಲ್ ರಾಬಿನ್, ನೀವು ಈ ರಾಬಿನ್ ಅಂತಕ್ಕಂತಹ ಪಕ್ಷಿ ಬರುತ್ತಲ್ಲ, ಆ ಪಕ್ಷಿಗೆ ಏನು ಮಾಡಬೇಕು, ಅದು ಎಂಥ ಪಕ್ಷಿ ಅಂತಂದರೆ ಜಂಟಲ್. ಅದು ಜಂಟಲ್ ಅಂದರೆ ಸೌಮ್ಯವಿರುವಂತಹ ದಯೆಯನ್ನು ಹೊಂದಿರತಕ್ಕಂಥ ಒಂದು ಪಕ್ಷಿ. ಅದು ಆ ಪಕ್ಷಿಗೆ ನೀವೇನು ಮಾಡಬೇಕಂದ್ರೆ ಬಿಡಬೇಕು ಅಂತ ಅರ್ಥ ಕೊಡುತ್ತೆ ಲೆಟ್ ಅಂದರೆ. ಲೆಟ್ ದ ಜೆಂಟಲ್ ರಾಬಿನ್ ಕಮ್, ಆ ಒಂದು ಪಕ್ಷಿ ಬರಬೇಕು. ಫಾರ್ ದ ಕ್ರಮ್ಸ್ ಯು ಸೇವ್ ಆ್ಯಟ್ ಹೋಮ್, ನಿಮ್ಮ ಮನೆಯಲ್ಲಿ ನೀವು ಊಟ ಮಾಡಿದ್ರಂತ ಉಳಿದಿರತಕ್ಕಂಥ ಏನಾದರೂ ಚೂರು ಇರುತ್ತಲ್ಲ, ಅಡುಗೆ ಚೂರು ಇರುತ್ತಲ್ಲ, ಅದನ್ನು ನೀವು ಸೇವ್ ಮಾಡಿರ್ತೀರಲ್ಲ ಮನೆಯಲ್ಲಿ, ಅದನ್ನು ಆ ಪಕ್ಷಿಗೆ ಕೊಡಿ ಅಂತ ಕೇಳ್ತಾನೆ. ಫಾರ್ ದ ಕ್ರಮ್ಸ್ ಯು ಸೇವ್ ಆ್ಯಟ್ ಹೋಮ್ ಅಂತ ಹೇಳ್ತಾನೆ. ಅಂದರೆ ಆಹಾರ ಕೊಡುವುದರ ಮುಖಾಂತರವಾಗಿ ಪ್ರಾಣಿಗಳಿಗೆ ನೀವು ದಯೆ ತೋರಿಸಿ ಅನ್ನುವಂತಹ ಅರ್ಥದಲ್ಲಿ ಇಲ್ಲಿ ಅನಾಮಧೇಯ ಕವಿ ಹೇಳ್ತಾ ಇದ್ದಾನೆ. ಇನ್ನು ಮುಂದುವರೆದು ಹೇಳ್ತಾನೆ, ಆ್ಯಸ್ ಹೀಸ್ ಮೀಟ್ ಯು ಥ್ರೋ ಅಲಾಂಗ್, ಅದಕ್ಕೆ ಒಂದು ಚೂರು ಮಾಂಸವನ್ನು ನೀವು ಎಸಿತೀರೆ, ಯಾವುದೋ ಒಂದು
ಪ್ರಾಣಿ ಅಥವಾ ಪಕ್ಷಿಯ ಒಂದು ಮಾಂಸವನ್ನು ಒಂಚೂರು ಎಸೆದ್ರೆ, ಆ್ಯಸ್ ಹೀಸ್ ಮೀಟ್ ಯು ಥ್ರೋ ಅಲಾಂಗ್ ಹೀ ವಿಲ್ ರಿಪೇ ಯು ವಿತ್ ಅ ಸಾಂಗ್. ನೀವು ಎಸ್ತಿರ್ತಕ್ಕಂಥ ಆ ಒಂದು ತುಂಡು ಮಾಂಸಕ್ಕಾಗಿ ಅದು ನಿಮಗೆ ಮತ್ತೆ ವಾಪಸ್ ಏನು ಮಾಡುತ್ತೆ ಅಂದರೆ, ಹಿ ವಿಲ್ ರಿಪೇ, ನಿಮ್ಮನ್ನು ಮರಳಿ ಕೊಡುತ್ತೆ. ನಿಮಗೆ ಏನು ಮರಳಿ ಕೊಡುತ್ತೆ ಅಂತಂದರೆ, ವಿತ್ ಅ ಸಾಂಗ್, ಒಂದು ನಿಮಗಾಗಿ ಒಂದು ಒಳ್ಳೆಯ ಹಾಡನ್ನು ಆ ಪಕ್ಷಿ, ಆ ರಾಬಿನ್ ಅಂತಕ್ಕಂಥ ಪಕ್ಷಿ ನಿಮಗಾಗಿ ಅದು ಆ ಒಂದು ಹಾಡನ್ನು ಹಾಡುತ್ತೆ. ಅದು ಈ ರೀತಿಯಾಗಿ ನಿಮಗೆ ರಿಪೇ ಮಾಡುತ್ತೆ. ರಿಪೇ ಅಂದರೆ ನೀವು ಕೊಟ್ಟಿರ್ತಕ್ಕಂಥದಕ್ಕೆ ನಿಮಗೆ ಪ್ರತಿಯಾಗಿ ಕೊಡುತ್ತೆ ಅಂತ ಹೇಳಿ ಹೇಳ್ತಾರೆ. ನೆವರ್ ಹರ್ಡ್ ದ ಟಿಮಿಡ್ ಹೇರ್. ಮತ್ತು ಇನ್ನೊಂದು ಪ್ರಾಣಿ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ, ಅದು ಮೊಲದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೆವರ್ ಹರ್ಟ್, ಎಂದಿಗೂ ಅದಕ್ಕೆ ನೋವು ಕೊಡಬೇಡಿ, ಹಿಂಸೆ ಮಾಡಬೇಡಿ. ನೆವರ್ ಹರ್ಟ್ ದ ಟಿಮಿಡ್. ಟಿಮಿಡ್ ಅಂತಂದರೆ ಅಂಜಬುರುಕ ಪ್ರಾಣಿ. ಇದು ಮೊಲ ಅನ್ನೋದು ಅಂಜಬುರುಕ ಪ್ರಾಣಿ, ಅದು ಅದಕ್ಕೆ ನೀವೆಂದು ಹರ್ಟ್ ಮಾಡಬೇಡಿ. ಪೀಪಿಂಗ್ ಫ್ರಮ್ ಹರ್ ಗ್ರೀನ್ ಗ್ರಾಸಿ ಲೇರ್. ಆ ಒಂದು ಪ್ರಾಣಿ ಏನು ಮಾಡುತ್ತೆ ಅಂದರೆ ಪೀಪಿಂಗ್, ಇಣಿಕಿ ನೋಡ್ತಾ ಇರುತ್ತೆ. ಎಲ್ಲಿಂದ ಅಂತಂದರೆ ಫ್ರಾಮ್ ಹರ್ ಗ್ರೀನ್, ಅವಳ ಒಂದು ಗ್ರೀನ್ ಹಸಿರಾಗಿರುವಂತಹ ಗ್ರಾಸಿ ಅಂತಂದರೆ ಹುಲ್ಲಿನ ಒಂದು ಗೂಡಿನಿಂದ ಏನು ಮಾಡ್ತಾ ಇರುತ್ತೆ, ಅದು ಇಣಿಕಿ ನೋಡ್ತಾ ಇರುತ್ತೆ. ಲೆಟ್ ಹರ್ ಕಮ್ ಆ್ಯಂಡ್ ಸ್ಪೋರ್ಟ್ ಆ್ಯಂಡ್ ಪ್ಲೇ. ಆ ಒಂದು ಹೇರ್ ಅಂತಕ್ಕಂತಹ ಪಕ್ಷಿಗೆ ಅಥವಾ ಪ್ರಾಣಿಗೆ ಅಂದರೆ ಮೊಲಕ್ಕೆ ನೀವೇನು ಮಾಡಬೇಕಂದ್ರೆ ಹೊರಗೆ ಬರೋದಕ್ಕೆ ಬಿಡಬೇಕು. ಲೆಟ್ ಹರ್ ಕಮ್, ಅದಕ್ಕೆ ಬರೋದಕ್ಕೆ ಬಿಡಬೇಕು ನೀವು. ಅದು ಬಂದು ಏನು ಮಾಡಬೇಕಂದ್ರೆ ಸ್ಪೋರ್ಟ್ ಆ್ಯಂಡ್ ಪ್ಲೇ, ಅದು ಆಟ ಆಡಬೇಕು. ತನಗೆ ಇಷ್ಟ ಬರೋ ಹಾಗೆ ಸ್ವತಂತ್ರವಾಗಿ ಆಟ ಆಡಲಿಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡಿ. ಆನ್ ದ ಲಾನ್ ಆ್ಯಟ್ ಕ್ಲೋಸ್ ಆಫ್ ದ ಡೇ. ಹಾಗಾದರೆ ಮೊಲಗಳು ಯಾವಾಗ ಹೊರಗಡೆ ಬರ್ತಾವೆ ಅಂತಂದರೆ, ಅದು ಹುಲ್ಲಿನಿಂದ ಅಥವಾ ಹುಲ್ಲಿನ ಗೂಡಿನಿಂದ ಯಾವಾಗ ಹೊರಗಡೆ ಬರ್ತಾವೆ ಅಂದರೆ ಸಾಯಂಕಾಲ ಬರ್ತವೆ. ಅಂದರೆ ಹೊತ್ತು ಮುಳುಗಿದಾಗ ಬರ್ತಾ ಇರ್ತವೆ. ಅವುಗಳಿಗೆ ಅವಕಾಶ ಮಾಡಿಕೊಡಿ, ಹುಲ್ಲಿನ ಮೇಲೆ ಅವು ಚೆನ್ನಾಗಿ ಆಟ ಆಡಲಿ ಅಂತ ಇಲ್ಲಿ ಕವಿ ಕೇಳ್ಕೊಳ್ತಾ ಇದ್ದಾನೆ. ಇನ್ನು 3ನೇ ಪ್ಯಾರಾಗ್ರಾಫ್ನಲ್ಲಿ ಇನ್ನೊಂದು ಪಕ್ಷಿಯ ಬಗ್ಗೆ ಹೇಳ್ತಾನೆ. ಲಾರ್ಕ್ ಅಂತಕ್ಕಂತಹ ಪಕ್ಷಿ, ಅದು ದ ಲಿಟಲ್ ಲಾರ್ಕ್, ಭಾಳ ಚಿಕ್ಕದಾಗಿರ್ತಕ್ಕಂಥ ಒಂದು ಪಕ್ಷಿ ಇದು. ಆ ಕಾರಣಕ್ಕಾಗಿ ಲಿಟಲ್ ಲಾರ್ಕ್ ಅಂತ ಹೇಳ್ತಾನೆ. ಗೋಸ್ ಸೋರಿಂಗ್ ಹೈ. ಇದು ತನ್ನ ರೆಕ್ಕೆಗಳನ್ನು ಬಡಿಯುತ್ತಾ ಏನು ಮಾಡುತ್ತೆ ಅಂತಂದರೆ ಆಕಾಶದ ಎತ್ತರಕ್ಕೆ ಹಾರುತ್ತದೆ. ದ ಲಿಟಲ್ ಲಾರ್ಕ್ ಗೋಸ್ ಸೋರಿಂಗ್ ಹೈ ಟು ದ ಬ್ರೈಟ್ ವಿಂಡೋಸ್ ಆಫ್ ದ ಸ್ಕೈ. ಎಲ್ಲಿವರೆಗೆ ಹಾರುತ್ತೆ ಅಂದರೆ ಆಕಾಶದ ಒಂದು ಪ್ರಕಾಶಮಾನವಾದ ಬೆಳಕು ಬಿಡುತ್ತಲ್ಲ, ಆ ಒಂದು ವಿಂಡೋಸ್ ಅಂತ ಕರೀತಾರೆ ಅದಕ್ಕೆ. ವಿಂಡೋಸ್ ಅಂದರೆ ನಾವು ಕಿಟಕಿಗಳು ಅಂತ ತಿಳ್ಕೊಬೇಕಾಗತ್ತೆ, ಆದರೆ ಇಲ್ಲಿ ಏನು ತಿಳ್ಕೊಬೇಕಂದ್ರೆ ಆಕಾಶದ ಎತ್ತರಕ್ಕೆ ಅದು ಹಾರುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ಸಿಂಗಿಂಗ್ ಆ್ಯಸ್, ಆ ಪಕ್ಷಿ ಲಾರ್ಕ್ ಅಂತಕ್ಕಂಥ ಪಕ್ಷಿ ಹೇಗೆ ಹಾಡನ್ನು ಹಾಡುತ್ತೆ ಅಂತಂದರೆ, ಸಿಂಗಿಂಗ್ ಆ್ಯಸ್ ಹೆಂಗೆ ಹಾಡುತ್ತೆ ಅದು, ಇಫ್ ಒಂದು ವೇಳೆ ಇಟ್ ವರ್ ಆಲ್ವೇಸ್ ಸ್ಪ್ರಿಂಗ್. ಅದು ಯಾವ ರೀತಿ ಹಾಡು ಹಾಡುತ್ತೆ, ಯಾವ ಒಂದು ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಹಾಡಾಡುತ್ತೆ ಅಂತಂದರೆ, ಇದು ಸ್ಪ್ರಿಂಗ್ ಅಂತ. ಸ್ಪ್ರಿಂಗ್ ಅಂದರೆ ವಸಂತ ಮಾಸ ಅಂತ. ಯಾವಾಗಲೂ ವಸಂತ ಮಾಸ ಇದ್ದವರ ಹಾಗೆ ಆ ಒಂದು ಪಕ್ಷಿ ಏನು ಮಾಡುತ್ತೆ ಅಂದರೆ ಹಾಡನ್ನು ಹಾಡುತ್ತೆ. ಆ್ಯಂಡ್ ಫ್ಲಟ್ರಿಂಗ್ ಆನ್ ಆ್ಯನ್ ಅನ್ಟಯರ್ಡ್ ವಿಂಗ್. ಫ್ಲಟ್ರಿಂಗ್ ಅಂದರೆ ತನ್ನ ರೆಕ್ಕೆಗಳನ್ನು ಬಳಸೋದು ಪಟ ಶಬ್ದ ಮಾಡುತ್ತಲ್ಲ, ಅದಕ್ಕೆ ಫ್ಲಟ್ರಿಂಗ್ ಅಂತ ಕರೀತೇವೆ. ಫ್ಲಟ್ರಿಂಗ್ ಆನ್ ಆ್ಯನ್ ಅನ್ಟಯರ್ಡ್ ವಿಂಗ್ಸ್, ಅದು ಹೊಂದಿರತಕ್ಕಂಥದ್ದು ಅನ್ಟಯರ್ಡ್, ದನಿವರಿಯದ ಒಂದು ರೆಕ್ಕೆಗಳನ್ನು ಹೊಂದಿರತಕ್ಕಂಥ ಲಾರ್ಕ್ ಪಕ್ಷಿ ಏನು ಮಾಡುತ್ತೆ, ಆಕಾಶದ ಎತ್ತರಕ್ಕೆ ಹಾರುತ್ತೆ. ಅದು ಇನ್ನೂ ವಸಂತ ಕಾಲ ಎಂಬಂತೆ ಅದು ಹಾರಾಡುತ್ತಿರುತ್ತೆ ಅಂತ ಹೇಳ್ತಾರೆ. ಓ ಲೆಟ್ ಹಿಮ್ ಸಿಂಗ್ ಹೀಸ್ ಹ್ಯಾಪಿ ಸಾಂಗ್. ಆ ಪಕ್ಷಿಗೆ ನೀವು ಹಾಡಲಿಕ್ಕೆ ಬಿಡಬೇಕು. ಲೆಟ್ ಹಿಮ್ ಸಿಂಗ್ ಹೀಸ್ ಹ್ಯಾಪಿ ಸಾಂಗ್. ಹ್ಯಾಪಿ ಸಾಂಗ್ ಅಂದರೆ ಸಂತೋಷದ ಹಾಡನ್ನು, ಆನಂದದ ಹಾಡನ್ನು ಅದು ಹಾಡ್ತಾ ಇರುತ್ತಲ್ಲ, ಆ ಪಕ್ಷಿಗೆ ನೀವೇನು ಮಾಡಿಕೊಡ್ಬೇಕು ಅಂತಂದರೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾಟ್ ಡು ದೀಸ್ ಜೆಂಟಲ್ ಕ್ರಿಯೇಚರ್ ರಾಂಗ್. ಮತ್ತು ಈ ಒಂದು ಜೆಂಟಲ್ ಕ್ರಿಯೇಚರ್, ಭಾಳ ಸೌಮ್ಯವಾಗಿರ್ತಕ್ಕಂಥ ದಯೆ ಹೊಂದಿರತಕ್ಕಂತಹ ಈ ಪ್ರಾಣಿ ಪಕ್ಷಿಗಳಿಗೆ ಯಾವತ್ತು ನೀವು ಹರ್ಟ್ ಮಾಡಬೇಡಿ, ಅವಕ್ಕೆ ನೋಯಿಸಬೇಡಿ ಅಂತ ಹೇಳಿ ಕೊನೆಯದಾಗಿ ಇಲ್ಲಿ ಅನಾಮದೇವಿ ಕವಿ ಏನು ಮಾಡ್ತಾನೆ ಅಂತಂದರೆ ನಿಮಗೆ ಕೇಳಿಕೊಳ್ತಾನೆ. ಮತ್ತು ಅಬೌಟ್ ದ ಪೋಯಮ್, ಈ ಒಂದು ಪೋಯಮ್ ಯಾವುದ್ರ ಬಗ್ಗೆ ಇದೆ ಅಂತಂದರೆ, ದಿಸ್ ಪೋಯಮ್ ಟಾಕ್ಸ್ ಅಬೌಟ್ ಬೀಯಿಂಗ್ ಕೈಂಡ್ ಟು ಆಲ್ ಲಿವಿಂಗ್ ಕ್ರಿಯೇಚರ್ಸ್. ಈ ಒಂದು ಪೋಯಮ್ನಲ್ಲಿ ಅನಾಮಧೇಯ ಏನು ಹೇಳ್ತಾನೆ ಅಂದರೆ, ಎಲ್ಲ ಪ್ರಾಣಿ ಪಕ್ಷಿಗಳೊಂದಿಗೆ ನೀನು ಮಾಡಪ್ಪ ಅಂತಂದರೆ ಕ್ರಿಯೇಚರ್ಗಳೊಂದಿಗೆ ಒಂದು ಸ್ವಲ್ಪ ದಯೆ ತೋರಿಸು ಅಂತ ಕೇಳ್ಕೊಳ್ತಾ ಇದ್ದಾನೆ. ಮತ್ತು ಅವರೊಂದಿಗೆ ನೀನು ದಯೆಯಿಂದ ನಡೆದುಕೋ ಅಂತ ಕೇಳ್ಕೊಳ್ತಾ ಇದ್ದಾನೆ. ದ ಪೋಯಟ್ ವಾಂಟ್ಸ್ ದ ಬರ್ಡ್ಸ್, ಆ್ಯನಿಮಲ್ಸ್ ಆ್ಯಂಡ್ ಕ್ರಿಯೇಚರ್ಸ್ ಟು ಲಿವ್ ಹ್ಯಾಪಿಲಿ. ಈ ಭೂಮಿಯ ಮೇಲೆ ವಾಸವಾಗಿರುವಂತಹ ಪಕ್ಷಿಗಳು, ಪ್ರಾಣಿಗಳು ಮತ್ತು ಇತರೆ ಜೀವಿಗಳು ಸಂತೋಷವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡು. ಇಟ್ ಈಸ್ ಕ್ರಿಯಲ್ ಟು ಹರ್ಟ್ ಆರ್ ಫ್ರೈಟನ್ ದೆಮ್.
ಇಟ್ ಈಸ್ ಕ್ರೂಯಲ್. ಅಕಸ್ಮಾತ್ ಅವ್ರಿಗೆ ನಾವು ಹರ್ಟ್ ಮಾಡಿದರೆ, ಅವಾಗ ಹೆದರಿಸಿದ್ರೆ ಅದು ಒಂದು ಕ್ರೂರ ಕೆಲಸ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.